ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಮೀಡಿಯಾಗೆ ಸ್ವಾಗತ. ನಾನು ವೀರೇಶ್ ಶಿವಾನಂದ್ ಅಂಬಿ. ವೀಕ್ಷಕರೇ, ದೇಶದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬಹುದೊಡ್ಡ ಬದಲಾವಣೆ ತರಲು ಮೋದಿ ಸರ್ಕಾರ ಈ ಒಂದು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆಯಂತೆ. ಅಂದರೆ ಪ್ರಮುಖ ದೊಡ್ಡ ಬ್ಯಾಂಕ್ಗಳನ್ನು ಮರ್ಜ್ ಮಾಡೋದರ ಮೂಲಕ ಅಥವಾ ವಿಲೀನ ಮಾಡುವುದರ ಮೂಲಕ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಕ್ರಾಂತಿಗೆ ಕೇಂದ್ರ ಮುಂದಾಗಿದೆಯಂತೆ. ಹಾಗಾದರೆ ಯಾವೆಲ್ಲ ಬ್ಯಾಂಕ್ಗಳು ವಿಲೀನಗೊಳ್ತಾ ಇದ್ದಾವೆ? ಹಾಗಾದರೆ ಮರ್ಜ್ ಆದ ಬ್ಯಾಂಕಿನಲ್ಲಿ ಗ್ರಾಹಕರ ಅಕೌಂಟ್ಗೆ ಏನಾದರೂ ಸಮಸ್ಯೆ ಆಗುತ್ತಾ? ದೇಶದ ನಾಗರಿಕರಿಗೆ ಇದು ಹೇಗೆಲ್ಲ ಉಪಯುಕ್ತಕಾರಿಯಾಗಿದೆ ಎಲ್ಲವನ್ನು ಕೂಡ ನಾವು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ವೀಕ್ಷಕರೇ, ಇನ್ನೂ ಯಾರು ಕೂಡ ನಮ್ಮ ರಿಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಇದೀಗ ಸುದ್ದಿ ಕಡೆಗೆ ಹೋಗೋಣ. ವೀಕ್ಷಕರೇ, ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಮತ್ತೊಂದು ದೊಡ್ಡ ಕ್ರಾಂತಿಯಾಗುವಂತಹ ಎಲ್ಲ ಮುನ್ಸೂಚನೆ ಕೂಡ ಸಿಕ್ಕಿದೆ. ದೇಶದ 4 ಪ್ರಮುಖ ಬ್ಯಾಂಕ್ಗಳನ್ನು ಮತ್ತೆ ವಿಲೀನ ಮಾಡೋಕೆ ಇದೀಗ ಹೆಜ್ಜೆ ಇಟ್ಟಿದೆ. ಈ ಮೂಲಕ ಕೆಲವು ಶಕ್ತಿಶಾಲಿ ಬಿಗ್ ಬ್ಯಾಂಕ್ಗಳನ್ನು ರೂಪಿಸೋಕೆ ಇದೀಗ ಕೇಂದ್ರ ಸಜ್ಜಾಗಿದೆಯಂತೆ. ಮೋದಿ ಸರ್ಕಾರ ತಮ್ಮ ಮೊದಲನೇ ಅವಧಿಯಲ್ಲಿ ಸರ್ಕಾರಿ ಬ್ಯಾಂಕ್ಗಳನ್ನು ವಿಲೀನ ಮಾಡಿದ್ದು ಬಿಟ್ಟರೆ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಮತ್ತೆ ಯಾವತ್ತೂ ಕೂಡ ಕೈ ಹಾಕಿರಲಿಲ್ಲ. ಈಗ ಬರೋಬ್ಬರಿ ಒಂದಲ್ಲ ಎರಡಲ್ಲ 7-8 ವರ್ಷಗಳ ನಂತರ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಚುರುಕನ್ನು ನೀಡೋಕೆ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸುಧಾರಣೆಯನ್ನು ತರೋಕೆ ಒಂದು ಸರ್ಕಾರದ 10 ಬ್ಯಾಂಕ್ಗಳ ಈ ಮಹಾಸಾಗರವನ್ನು ಮರ್ಜ್ ಮಾಡ್ತಾ ಇದ್ದಾರೆ. ಸರ್ಕಾರಿ ಮೂಲಗಳ ಮಾಹಿತಿಯನ್ನು ಆಧರಿಸಿ ಫೈನಾನ್ಸಿಯಲ್ ಪೋರ್ಟಲ್ ಮನಿ ಕಂಟ್ರೋಲೆ ಇದನ್ನ ರಿಪೋರ್ಟ್ ಮಾಡಿದೆ. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಂದರೆ IOB, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ CBI, ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ BOI ಮತ್ತು ಬ್ಯಾಂಕ್ ಆಫ್ ಮಹಾರಾಷ್ಟ್ರ BOM ಸದ್ಯ ವಿಲೀನ ಆಗ್ತಿರುವಂತಹ ಪ್ರಮುಖ ಬ್ಯಾಂಕ್ಸ್. ಈ ಸಣ್ಣ ಬ್ಯಾಂಕ್ಗಳನ್ನು SBI, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಬರೋಡಾದಂತಹ ದೊಡ್ಡ ಬ್ಯಾಂಕ್ಗಳೊಂದಿಗೆ ಮರ್ಜ್ ಮಾಡಲಾಗುತ್ತೆ. ಈಗ ಆಲ್ರೆಡಿ ಸರ್ಕಾರದಲ್ಲಿ ಉನ್ನತ ಮಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಭೆ ಕೂಡ ನಡೀತಾ ಇದೆ. ಇನ್ನು ಮುಂದಿನ ನಿರ್ಧಾರಗಳಿಗೆ ಇದನ್ನು ಮೊದಲು ಕ್ಯಾಬಿನೆಟ್ ಮಟ್ಟದ ಹಿರಿಯ ಅಧಿಕಾರಿಗಳು ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ನಂತರ ಫೈನಲ್ ಅಪ್ರೂವಲ್ಗೆ ಪ್ರಧಾನಮಂತ್ರಿಗಳ ಕಚೇರಿಗೆ ಇದನ್ನು ಕಳುಹಿಸಿಕೊಡಲಾಗುತ್ತೆ. ಇನ್ನು 2026 ಮಾರ್ಚ್ ಒಳಗೆ ಈ ಪ್ಲ್ಯಾನ್ನ ಬ್ಲೂ ಪ್ರಿಂಟ್ ಕೂಡ ಫೈನಲ್ ಮಾಡಬೇಕು ಅನ್ನೋ ಟಾರ್ಗೆಟನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ಅವಧಿಯಲ್ಲಿ ಸಂಬಂಧಪಟ್ಟಂತಹ ಬ್ಯಾಂಕ್ಗಳೊಂದಿಗೆ ಸಮಾಲೋಚನೆಯನ್ನು ನಡೆಸಲಾಗ್ತಾ ಇದೆ. ಅಧಿಕೃತ ಘೋಷಣೆ ಮಾಡೋಕ್ಕೆ ಮೊದಲು ಆಂತರಿಕವಾಗಿ ಸಂಪೂರ್ಣ ಒಮ್ಮತವಾದಂತಹ ಒಂದು ಅಭಿಪ್ರಾಯವನ್ನು ಸಾಧಿಸಬೇಕಂತ ಸರ್ಕಾರ ಪ್ರಯತ್ನವನ್ನು ಪಡ್ತಾನೇ ಇದೆ. ಒಂದು ವೇಳೆ ಈ 4 ಬ್ಯಾಂಕ್ಗಳು ಮರ್ಜ್ ಆದರೆ ಅಲ್ಲಿಗೆ ದೇಶದಲ್ಲಿ 8 PSU ಬ್ಯಾಂಕ್ಗಳು ಅಂದರೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಬ್ಯಾಂಕ್ ಅಸ್ತಿತ್ವದಲ್ಲಿ ಉಳಿದಂಗಾಗುತ್ತೆ. 2014ರಲ್ಲಿ ಮೇನಲ್ಲಿ ಪ್ರಧಾನಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ದೇಶದಲ್ಲಿ ಒಟ್ಟು 27 ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳಿದ್ವು. ತದನಂತರ ಆ ಬ್ಯಾಂಕ್ಗಳನ್ನು ಮರ್ಜ್ ಮಾಡಿ 12ಕ್ಕೆ ಆ ಸಂಖ್ಯೆಯನ್ನು ಕಡಿಮೆ ಮಾಡಲಾಯಿತು. ಆದರೆ ಪ್ರಧಾನಿ ಮೋದಿ ಸರ್ಕಾರ ಈ ಥರ ಯಾಕೆ ಮಾಡ್ತಾ ಇದೆ? ಬ್ಯಾಂಕ್ಗಳನ್ನು ಕಡಿಮೆ ಮಾಡೋದ್ರಿಂದ ಆಗ್ತಕ್ಕಂತಹ ಲಾಭವಾದರೂ ಏನು? ಇದು ಭಾರತದಂತಹ ಬೃಹತ್ ಪ್ರಜಾಪ್ರಭುತ್ವ ದೇಶಕ್ಕೆ ಉಪಯೋಗವಾಗುತ್ತಾ? ಈ ರೀತಿಯಾಗಿರ್ತಕ್ಕಂಥ ಹಲವಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಮೂಡ್ತಾ ಇರುತ್ತೆ. ಎಸ್ ವೀಕ್ಷಕರೇ, ಕೇಂದ್ರದಿಂದ ಬ್ಯಾಂಕ್ ವಿಲೀನ ಯಾಕೆ? ಸರ್ಕಾರ ಈ ಮಹತ್ವದ ಹೆಜ್ಜೆಯನ್ನು ಇಡೋಕೆ ಹಲವು ಪ್ರಬಲ ಕಾರಣಗಳಿವೆ. ಮೊದಲನೆಯದು, ದೇಶದ ಆರ್ಥಿಕತೆಗೆ ಬೆನ್ನೆಲುಬಾಗಿ ನಿಲ್ಲಬಲ್ಲಂತಹ ಒಂದು ಬಹುದೊಡ್ಡ ಮೊತ್ತದ ಸಾಲಗಳನ್ನು ಕೊಡಬಲ್ಲ ಹಾಗೂ ಆರ್ಥಿಕ ಆಘಾತಗಳನ್ನು ಫೇಸ್ ಮಾಡಬಲ್ಲ ಬಲಿಷ್ಠ ಬ್ಯಾಂಕ್ಗಳನ್ನು ರೂಪಿಸುವುದು ಪ್ರಮುಖ ಉದ್ದೇಶವಾಗಿದೆ. ಯಾಕಂದರೆ ದೊಡ್ಡ ಬ್ಯಾಂಕ್ಗಳ ಹತ್ರ ಬಂಡವಾಳ ಜಾಸ್ತಿ ಇರುತ್ತೆ. ಯಾಕಂದರೆ ಕೆಲವೊಂದು ಉದ್ಯಮಿಗಳು ಬ್ಯಾಂಕ್ಗಳಿಗೆ ಚೆಳ್ಳೆಹನ್ನು ತಿನ್ನಿಸಿದರೆ, ಮೋಸ ಮಾಡಿದರೆ ಅಥವಾ ಕೈ ಎತ್ತಿಬಿಟ್ರೆ, ದೊಡ್ಡ ಮಟ್ಟದಲ್ಲಿ ಸಾಲಗಳನ್ನು ಜಾಸ್ತಿ ಆದರೆ ಅದನ್ನು ಅಬ್ಸರ್ವ್ ಮಾಡುವಂತಹ ಶಕ್ತಿ ಇವಕ್ಕಿರುತ್ತೆ. ಇನ್ನು RBI ನಿಯಮದ ಪ್ರಕಾರ ಈ CRR ಅಥವಾ ಸೇಫ್ಟಿ ಕುಷನ್ ಇದು 9ರಿಂದ 10% ಇರಬೇಕು. ಅಂದರೆ ಬ್ಯಾಂಕ್ಗಳು ಕೊಡ್ತಕ್ಕಂತಹ ಪ್ರತಿ 100 ರೂಪಾಯಿ ಸಾಲಕ್ಕೆ ಸೇಫ್ಟಿಯಾಗಿ 10 ರೂಪಾಯಿ ಪ್ರತ್ಯೇಕ ಒಂದು ಅಸೆಟ್ ರೂಪದಲ್ಲಿ ಇಡಬೇಕಾಗುತ್ತೆ. ಅಂಥದ್ರಲ್ಲಿ SBI 14% CRR ಹೊಂದಿದೆ. ಸೊ ಏನೇ ತೊಂದರೆ ಆದರೂ ಕೂಡ ಅದನ್ನು ದೊಡ್ಡ ಬ್ಯಾಂಕ್ಗಳು ಗಮನಿಸ್ತಾ ಇರುತ್ತೆ, ಅಬ್ಸರ್ವ್ ಮಾಡ್ತಾ ಇರುತ್ತೆ ಪ್ರತಿಯೊಂದನ್ನು. ಆದರೆ ಸಣ್ಣ ಬ್ಯಾಂಕ್ಗಳಿಗೆ ಹಾಗಲ್ಲ, ಆ ಶಕ್ತಿ ಇರಲ್ಲ.
ದಿವಾಳಿಯಾಗಿ ಅನಾಹುತ ಆಗುವಂತಹ ಚಾನ್ಸಸ್ ಸಾಕಷ್ಟಿರುತ್ತೆ. ನಂತರ ಸರ್ಕಾರವೇ ಅದಕ್ಕೆ ಹಣವನ್ನು ತುಂಬಿ ಮತ್ತೆ ಆ ಬ್ಯಾಂಕ್ಗಳನ್ನು ಮುನ್ನಡೆಸಲು ಸರ್ಕಾರವೇ ಕೈ ಹಿಡಿದು ನಡೆಸಬೇಕಾಗತ್ತೆ. ಇದರಿಂದ ಸರ್ಕಾರಕ್ಕೆ ಭಾರಿ ಹೊರೆಯಾಗುತ್ತೆ ಹಾಗೂ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದು ಭವಿಷ್ಯದಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಉದಾಹರಣೆಗೆ ನಾವು ನೋಡೋದಾದರೆ 2017ರಲ್ಲಿ ಕೇಂದ್ರ ಸರ್ಕಾರ PS ಬ್ಯಾಂಕ್ಗಳಿಗೆ ಇತರ ಬರೋಬ್ಬರಿ 2.88 ಲಕ್ಷ ಕೋಟಿ ರೂಪಾಯಿ ಸುರಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಯಿತು. ಆದರೆ ದೊಡ್ಡ ಬ್ಯಾಂಕ್ಗಳಿದ್ರೆ ಇಂತಹ ಸಮಸ್ಯೆನೇ ಎದುರಾಗುವುದಿಲ್ಲ ಎಂಬುದು ಆರ್ಥಿಕ ತಜ್ಞರ ಬಲವಾದ ಅಭಿಪ್ರಾಯ. ಇನ್ನು ಭಾರತದ ಬ್ಯಾಂಕ್ಗಳು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸಲೇಬೇಕು ಅಂದರೆ ಅವುಗಳ ಬ್ಯಾಲೆನ್ಸ್ ಶೀಟ್ ಕೂಡ ದೊಡ್ಡದಾಗಿರಬೇಕಾಗತ್ತೆ. ಈ ಮರ್ಜರ್ನಿಂದ ಅದು ಸಾಧ್ಯವಾಗುತ್ತೆ. ಜೊತೆಗೆ ಭಾರತೀಯ ಬ್ಯಾಂಕ್ಗಳಿಗೆ ಜಾಗತಿಕ ವೇದಿಕೆಯಲ್ಲಿ ಛಾಪನ್ನು ಮೂಡಿಸೋಕೆ ಸಹಾಯ ಆಗುತ್ತೆ ಅಂತಾನೆ ಹೇಳಬಹುದು. ಯಾಕಂದರೆ ದೊಡ್ಡ ಬ್ಯಾಂಕ್ಗಳಿದ್ರೆ ಒಂದು ಭಾಗದಲ್ಲಿ ಅಥವಾ ಒಂದು ಸೆಕ್ಟರ್ನಲ್ಲಿ ಏನಾದರೂ ಲಾಸ್ ಆದರೂ ಕೂಡ ಮತ್ತೊಂದು ಕಡೆಗೆ ನಿಭಾಯಿಸುವ ತಾಕತ್ತು ದೊಡ್ಡ ಬ್ಯಾಂಕ್ಗಳಿಗಿರುತ್ತೆ. ನಿಮಗೆ ತಿಳಿದಿರುವಂತೆ ಬ್ಯಾಂಕ್ಗಳು ಸೇವಿಂಗ್ಸ್ ಅಕೌಂಟಿಗೆ, ಕರೆಂಟ್ ಅಕೌಂಟ್ಗಳಿಗೆ ಜಾಸ್ತಿ ಬಡ್ಡಿಯನ್ನು ಕೊಡಲ್ಲ, ಇಂಟ್ರೆಸ್ಟನ್ನು ಕೊಡಲ್ಲ. ಸೊ ನಿಭಾಯಿಸೋದು ಕೂಡ ಸುಲಭ. ಆದರೆ ಸಣ್ಣ ಬ್ಯಾಂಕ್ಗಳಲ್ಲಿ ಏನಾಗುತ್ತೆ, ಡೆಪಾಸಿಟ್ ಜಾಸ್ತಿ ಇರಲ್ಲ. FD ಅಂತಹ ಲಾಂಗ್ ಟರ್ಮ್ ಡೆಪಾಸಿಟ್ ಮೇಲೇ ಅವರು ಡಿಪೆಂಡ್ ಆಗಬೇಕಾಗತ್ತೆ, ಅದರ ಮೇಲೆ ಅವಲಂಬನೆ ಆಗಬೇಕಾಗತ್ತೆ. ಇದರಿಂದ ಬ್ಯಾಂಕ್ ತುಂಬಿ ಕೊಡಬೇಕಾದಂತಹ ಬಡ್ಡಿ ಕೂಡ ಜಾಸ್ತಿನೇ ಆಗುತ್ತೆ. ಪರಿಣಾಮ ಬ್ಯಾಂಕಿನ ಪ್ರಾಫಿಟ್ ಮಾರ್ಜಿನ್ ಮೇಲೆ ಇದು ಸಾಕಷ್ಟು ದೊಡ್ಡ ಹೊಡೆತ ಬೀಳುತ್ತೆ ಅಂತ ಹೇಳಬಹುದು. ಆದರೆ ದೊಡ್ಡ ಬ್ಯಾಂಕ್ಗಳಿಗೆ ಇಷ್ಟು ಸಮಸ್ಯೆ ಆಗಲ್ಲ. ಅಲ್ಲದೆ ವಿಲೀನದಿಂದ ಬ್ಯಾಂಕ್ಗಳ ಆಪರೇಷನಲ್ ಖರ್ಚು ಕೂಡ ಕಡಿಮೆ ಆಗುತ್ತೆ. ಇನ್ನು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ನ ಕಾಸ್ಟ್ ಕೂಡ ಉಳಿಯುತ್ತೆ ಅಂತ ಹೇಳ್ತಿದ್ದಾರೆ. ಪ್ರತಿಯೊಂದು ಬ್ಯಾಂಕಿಗೆ ನೋಡಿ ನೀವು ಸಪ್ರೇಟ್ ಆಗಿರ್ತಕ್ಕಂತಹ MD ಇರ್ತಾರೆ, CEO ಇರ್ತಾರೆ. ಅದು ಬೇರೆ ಬೇರೆ ಇರುತ್ತೆ. ಅದಕ್ಕೆ ಬೇರೆ ಬೇರೆ ಮ್ಯಾನೇಜ್ಮೆಂಟ್ ಲೆವೆಲನ್ನು ಇಟ್ಕೊಳ್ಳುವುದರ ಬದಲು ಬ್ಯಾಂಕ್ಗಳನ್ನು ವಿಲೀನ ಮಾಡಿದಾಗ ಹೈ ಕ್ವಾಲಿಟಿ ಬಿಲ್ಡ್ ಆಗುತ್ತೆ. ಒಂದೇ ಮ್ಯಾನೇಜ್ಮೆಂಟ್ನಿಂದ ಬ್ಯಾಂಕ್ಗಳನ್ನು ರನ್ ಮಾಡಬಹುದು. ಒಂದೇ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಎಲ್ಲ ಬ್ರ್ಯಾಂಚ್ಗಳನ್ನು ರನ್ ಮಾಡಬಹುದು. ಆ ಒಂದೇ ಒಂದು ಬ್ಯಾಂಕಿನ ಸಾವಿರಾರು ಬ್ರ್ಯಾಂಚ್ ಇದ್ರೂ ಕೂಡ ಈಸಿಯಾಗಿ ನಾವು ನಿರ್ವಹಣೆ ಮಾಡಬಹುದು. ಯಾಕಂದರೆ ಇಲ್ಲಿ ಬ್ರ್ಯಾಂಚ್ ಸಾವಿರಾರು ಇರಬಹುದು, ಆದರೆ ಆ ಸಂಸ್ಥೆಯ ನಿಯಮಗಳು ಮಾತ್ರ ಒಂದೇ ಆಗಿರುತ್ತೆ. ಯಾಕಂದರೆ ಒಂದೇ ಸಂಸ್ಥೆಯಲ್ಲಿ ಅವೆಲ್ಲ ಮರ್ಜ್ ಆಗಿರುತ್ತೆ. ಇದರಿಂದ ಅತ್ಯಂತ ಪರಿಣಾಮಕಾರಿಯಾಗಿ ಬ್ಯಾಂಕ್ಗಳನ್ನು ರನ್ ಮಾಡಬಹುದು ಅಂತ ಕೇಂದ್ರ ಇದರ ಬಗ್ಗೆ ಯೋಚಿಸ್ತಾ ಇದೆ ಅಂತ ಮೂಲಗಳು ತಿಳಿಸಿವೆ. ಇನ್ನು ವೀಕ್ಷಕರೇ, ಈ ರೀತಿ ಮರ್ಜ್ ಮಾಡೋದ್ರಿಂದ ಸ್ವಲ್ಪ ಖರ್ಚು ವೆಚ್ಚಗಳನ್ನು ಕೂಡ ನಾವು ಕಡಿಮೆ ಮಾಡಬಹುದು ಅಂತ ಒಂದು ಮಟ್ಟದ ರೀತಿಯಲ್ಲಿ ಅಂದಾಜು ಮಾಡಲಾಗಿದೆ. ರಿಯಲ್ ಎಸ್ಟೇಟ್ ಕಾಸ್ಟ್ ಆಗಿರ್ಬೋದು, ರೆಂಟಲ್ ಕಾಸ್ಟ್ ಆಗಿರ್ಬೋದು, ಸೆಕ್ಯೂರಿಟಿ ಒಂದು ಗಾರ್ಡ್ನ ಒಂದು ವ್ಯವಸ್ಥೆಯ ಆ ಒಂದು ಕಾಸ್ಟ್ ಆಗಿರ್ಬೋದು, ಎಲ್ಲವೂ ಕೂಡ ಉಳಿತಾಯವಾಗುತ್ತೆ. ಹಾಗಾಗಿ ಈ ರೀತಿಯಾಗಿ ಮಾಡೋದ್ರಿಂದ ಅಮೆರಿಕ, ಚೀನಾದಂತಹ ಸರ್ಕಾರಿ ಬ್ಯಾಂಕ್ಗಳ ಥರ ನಾವು ಕೂಡ ಗ್ಲೋಬಲ್ ಬ್ಯಾಂಕಿಂಗ್ ಸ್ಪೇಸ್ನಲ್ಲೂ ಕೂಡ ತಲೆ ಎತ್ತಬಹುದು, ಗುರುತಿಸಿಕೊಳ್ಳಬಹುದು. ಹೀಗಾಗಿ ಸರ್ಕಾರ ಸಣ್ಣ ಸಣ್ಣ ಗವರ್ಮೆಂಟ್ ಬ್ಯಾಂಕ್ಗಳನ್ನು ವಿಲೀನಗೊಳಿಸಿ ಬೃಹತ್ ಬ್ಯಾಂಕ್ಗಳನ್ನು ನಿರ್ಮಿಸಲು ಇದೀಗ ಮುಂದಾಗ್ತಾ ಇದೆ. ಇನ್ನು ಭಾರತದ ಕ್ರೆಡಿಟ್ ಡಿಮ್ಯಾಂಡ್ಗೆ ತಕ್ಕಂತೆ ಬ್ಯಾಂಕ್ಗಳನ್ನು ಅಭಿವೃದ್ಧಿಪಡಿಸುವ ಅವಶ್ಯಕತೆ ಅಷ್ಟೇ ಪ್ರಮಾಣದಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂದರೆ ಭಾರತದಂತಹ ದೊಡ್ಡ ಎಕನಾಮಿ ರಾಷ್ಟ್ರಗಳಲ್ಲಿ ಇದು ದೊಡ್ಡ ಎಕನಾಮಿ ಆಗ್ತಾ ಇದ್ದಂತೆ ಭಾರತದ ಕ್ರೆಡಿಟ್ ಡಿಮ್ಯಾಂಡ್ ಕೂಡ ಸಾಲದ ಬೇಡಿಕೆಗೆ ಅಷ್ಟೇ ಜಾಸ್ತಿಯಾಗಿದೆ. ಇನ್ನು ಪ್ರತಿ ವರ್ಷ ಕ್ರೆಡಿಟ್ ಗ್ರೋತ್ ಅಂದರೆ ಸಾಲ ತಗೊಳ್ಳುವವರ ಪ್ರಮಾಣ 9ರಿಂದ 10% ಏರಿಕೆಯಾಗ್ತಾ ಇದೆ. ಯಾಕಂದರೆ ಹೊಸದಾಗಿ ಉದ್ಯಮವನ್ನು ನಡೆಸ್ತಾ ಇರೋರು ಒಂದು ಬಿಸ್ನೆಸ್ ಲೋನ್ಗೆ ಕೈ ಹಾಕ್ತಿರ್ತಾರೆ, ಮನೆ ಕಟ್ಟೋರು ಒಂದು ಹೌಸ್ ಲೋನನ್ನು ನೋಡ್ತಿರ್ತಾರೆ, ಹೋಮ್ ಲೋನ್ ನೋಡ್ತಿರ್ತಾರೆ, ಅಥವಾ ಪರ್ಸನಲ್ ಲೋನ್ ತಗೊಂಡು ಏನಾದರೂ ಒಂದು ಉದ್ಯಮೆಯನ್ನು ಮಾಡಬೇಕಂತ ನೋಡ್ತಿರ್ತಾರೆ, ಅಥವಾ ಪರ್ಸನಲ್ ಲೋನ್ ತಗೊಂಡು ಕಾರು, ಬೈಕು ಅಥವಾ ಇನ್ನಿತರೆ ಗೃಹೋಪಯೋಗಿ ವಸ್ತುಗಳ ಖರೀದಿ ಮಾಡೋರು ಹೆಚ್ಚಾಗ್ತಾನೆ ಇರ್ತಾರೆ. ಹೀಗಾಗಿ ಸಾಲ ಕೊಡುವವರ ಪ್ರಮಾಣ ಕೂಡ ಹಾಗೆ ಏರಿಕೆಯಾಗಬೇಕಾಗತ್ತೆ. ಹೀಗಾಗಿ ಸರ್ಕಾರ ವಿಲೀನ ಮಾಡಿ ದೊಡ್ಡ ಬ್ಯಾಂಕ್ಗಳನ್ನು ಸೃಷ್ಟಿ ಮಾಡೋಕ್ಕೆ ಹೆಜ್ಜೆಯನ್ನು ಇಟ್ಟಿದೆ. ಇದೇ ಕಾರಣಕ್ಕೆ ಪ್ರಧಾನಿ ಮೋದಿ ಸರ್ಕಾರ ಬ್ಯಾಂಕ್ಗಳ ಮರ್ಜ್ ಮೇಲೆ ಜಾಸ್ತಿ ಒಂದು ಆಸಕ್ತಿಯನ್ನು ತೋರಿಸ್ತಾ ಇದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಯಾವುದಕ್ಕೂ ಕಾದು ನೋಡಬೇಕಾಗತ್ತೆ, ಇದು ಎಷ್ಟರ ಮಟ್ಟಿಗೆ ನಮ್ಮ ದೇಶಕ್ಕೆ ಮುಂದಿನ ದಿನಗಳಲ್ಲಿ, ಭವಿಷ್ಯ ದಿನಗಳಲ್ಲಿ ವರದಾನವಾಗಲಿದೆ ಅಂತ. ಈ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ನಿಮ್ಮ ಉತ್ತಮವಾದಂತಹ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿದೆ ಅಂತ ತಿಳಿಸ್ತಾ, ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು
ಪ್ರೆಸ್ ಮಾಡಿ ಅಂತ ಹೇಳ್ತಾ ತಮ್ಮಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ಇದ್ದೀವಿ. ನೋಡ್ತಾ ಇರಿ, ಇದು ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ನಮಸ್ಕಾರ, ಜೈ ಹಿಂದ್.